ಕಣ್ಣ ಮುಚ್ಚಾಲೆ ಆಡ್ತಾ ಇರೋ ಪ್ರಜ್ವಲ್ ಬರ್ತಾ ಇಲ್ಲ, ಇವರು ಬಿಡ್ತಾ ಇಲ್ಲ. ಆದರೆ ಮಾತಿಗೆ ಬರ ಇಲ್ಲ. ಲೈಂಗಿಕ ಹಗರಣದಲ್ಲಿ ಭಾಗಿಯಾದ ಆರೋಪ ಹೊತ್ತು ದಳ ಸಂಸದ ತಲೆಮರೆಸಿಕೊಂಡಿದ್ರೆ, ಇತ್ತ ಕಾಂಗ್ರೆಸ್ ಮಾತ್ರ ಮೋದಿ ಸರ್ಕಾರದ ಕಡೆಗೆ ಬೊಟ್ಟು ಮಾಡ್ತಾ ಇದೆ. ಇತ್ತ ಎಚ್ಡಿಕೆ ರಾಜ್ಯಕ್ಕೆ ಮರಳುವಂತೆ ಪ್ರಜ್ವಲ್ಗೆ ಮತ್ತೊಮ್ಮೆ ಮನವಿ ಮಾಡಿದ್ದಾರೆ. ಕಾನೂನಿನ ಚೌಕಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕೂಡ ನಮಗೆ ಸಹಾಯ ಮಾಡಬೇಕು. ಸ್ವಲ್ಪ ಡ್ಯಾಮೇಜ್ ಆಗಿರೋದು ನಿಜ. ಡ್ಯಾಮೇಜ್ ಮಾಡಿದ್ದಾರೆ. ಡ್ಯಾಮೇಜ್ ಮಾಡ್ಲಿಕ್ಕೆ ಈ ಪ್ರಕರಣವನ್ನ ಇಷ್ಟು ದೊಡ್ಡ ಮಟ್ಟಕ್ಕೆ ಇವತ್ತು ಕ್ರೋಧೀಕರಿಸಿಕೊಂಡಿರ್ತಾರೆ. ಡ್ಯಾಮೇಜ್ ಮಾಡಿದ್ದಾರೆ. ಈ ಒಂದು ತನಿಖೆಗೆ ಸಹಕಾರ ಕೊಟ್ಟು ನೀನ್ ತಪ್ಪು ಮಾಡಿಲ್ಲ ಅಂತಕ್ಕಂಥದ್ದು ನಿನ್ನಲ್ಲಿ ಪ್ರೂವ್ ಮಾಡ್ಕೊಡ್ತಾರೆ. ಈಗ ನಾನೇನಾದ್ರು ಎಲ್ಲಾದ್ರೂ ವಿದೇಶಿಗೆ ಹೋಗ್ಬಿಟ್ರಿ, ಈಗ ಅಯ್ಯೋ ಕುಮಾರಸ್ವಾಮಿ ಎಲ್ಲ ಅಡ್ಗೆ ಅವನಿಗೆಲ್ಲ ಸೇಫ್ ಮಾಡಕ್ ಹೋಗ್ಬಿಟ್ಟ ಅಂತಾರೆ. ಈಗ ಹಾರಿ ಹೋದ ಹಕ್ಕಿಯೇ, ನಿನ್ನ ಮನಸ್ಸಲ್ಲಿ ಏನಿತ್ತು ಅಂತ ಸರ್ಕಾರ ಮತ್ತು ಆಡಳಿತ ಪಕ್ಷಗಳು ಕೊಕ್ಕರಿಯಲ್ಲಿ ಪೆನ್ ಡ್ರೈವ್ ಹಿಡಿದು ಗಾನ ಬಜಾನ ಮಾಡ್ತಿದ್ರೆ, ಅತ್ತ ಪ್ರಜ್ವಲಿಸಿ ಕಾಣಿಯಾದ ಸಂಸದ ವಾಪಸ್ ಬರ್ತಾನೆ ಇಲ್ಲ. ಬರೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಚಿಕ್ಕಪ್ಪನ ಆಜ್ಞೆಯನ್ನೂ ಧಿಕ್ಕರಿಸಿದ ಹಾಸನ ಎಂಪಿ ರೆಕ್ಕೆಗೆ ವಿರಾಮವೂ ನೀಡದೆ ಪರದೇಶಿಯಾಗಿ ಅಜ್ಞಾತದ ಅಲೆದಾಟದಲ್ಲಿದ್ದಾರೆ. ಇತ್ತ ರಾಜ್ಯ ಸರ್ಕಾರ ಅದೇ ರಾಗದಲ್ಲಿ, ಅದೇ ತಾಳದಲ್ಲಿ ಕೇಂದ್ರದ ವಿರುದ್ಧ ಆರೋಪ ಪಟ್ಟಿ ಮಾಡ್ತಿದೆ. ಪಾಸ್ಪೋರ್ಟ್ ರದ್ದತಿಯಲ್ಲಿ ಕೇಂದ್ರದಿಂದ ಅಸಹಕಾರ. ವಾರೆಂಟ್ ಜಾರಿ ಆದ್ರೂ ಕೇಂದ್ರ ನಿರ್ಲಕ್ಷ್ಯ ಎಂದ ಪರಂ. ಅಕ್ಕಪಕ್ಕ ಅಂತ ಓಡಾಡ್ತಿದ್ದಾಗ ಹಿಡಿಯೋದ್ ಬಿಟ್ಟು ಸರ್ಕಾರ ಪಾಸ್ಪೋರ್ಟ್ ಕತೆ ಹೇಳ್ತಿದೆ. ಈ ಬಗ್ಗೆ ಮಾತನಾಡಿರುವ ಗೃಹ ಸಚಿವ ಪರಮೇಶ್ವರ್, ಪಾಸ್ಪೋರ್ಟ್ ರದ್ದತಿ ಬಗ್ಗೆ ಕೇಂದ್ರ ಸಹಕಾರ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡಿದ್ದಾರೆ. ಸಿಎಂ ಪತ್ರ ಬರೆದ್ರೂ ಕೇಂದ್ರ ಸ್ಪಂದಿಸ್ತಿಲ್ಲ ಅಂತ ಆರೋಪ ಮಾಡಿದ್ದಾರೆ. ಕಾನೂನಿನ ಚೌಕಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕೂಡ ನಮಗೆ ಸಹಾಯ ಮಾಡಬೇಕು. ಏನು ನಾವು ಅವರಿಗೆ ಪಾಸ್ಪೋರ್ಟನ್ನು, ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ನೀವು ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಪ್ರಧಾನಮಂತ್ರಿಗಳಿಗೆ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ರು. ಅದಕ್ಕೂ ಏನು ನಮಗೆ ರೆಸ್ಪಾನ್ಸ್ ಬಂದಿಲ್ಲ. ಆದರೆ ಈಗ ವಾರಂಟ್ ಇಶ್ಯೂ ಮಾಡಿದ್ದಾರೆ, ಕೋರ್ಟಿಂದ ವಾರಂಟ್ ಇಶ್ಯೂ ಆಗಿದೆ. ಅದನ್ನು ಕೂಡ ತಿಳಿಸಿದ್ದಾರೆ. ಈಗಾಗಲೇ SITನವ್ರಿಗೆ ಪತ್ರ ಬರೆದಿದ್ದಾರೆ. ಅದು ಅಫಿಷಿಯಲ್ ಚಾನಲ್ಲು. ಅದರಲ್ಲಿ ವಾರಂಟ್ ಇಶ್ಯೂ ಮಾಡಿದ ಮೇಲೆ ನೀವು ಕ್ಯಾನ್ಸಲ್ ಮಾಡಬೇಕಾದದ್ದು ಅವರ ಕರ್ತವ್ಯ. ಅದು ಪ್ರಜ್ವಲ್ನಿಂದ ಗೌಡರ ಕುಟುಂಬಕ್ಕೆ ಡ್ಯಾಮೇಜ್ ಆಗಿದ್ದು ಸತ್ಯ. ರಾಜ್ಯಕ್ಕೆ ಬಂದು ತನಿಖೆ ಎದುರಿಸಲು ಎಚ್ಡಿಕೆ ಮತ್ತೆ ಕಟ್ಟಳೆ. ಇತ್ತ ಪ್ರಜ್ವಲ್ ಪ್ರಕರಣದಿಂದ ಗೌಡರ ಕುಟುಂಬದ ಘನತೆಗೆ ಪೆಟ್ಟು ಬಿದ್ದಿದ್ದು ನಿಜ ಅಂತ ಎಚ್ಡಿಕೆ ಹೇಳಿದ್ದಾರೆ. ತಪ್ಪು ಮಾಡಿಲ್ಲ ಅಂದ್ರೆ ಬಂದು ತನಿಖೆ ಎದುರಿಸು, ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲಿ, ಯಾವ ಲಾಯರ್ ಮಾತು ಕೇಳಬೇಡ, ಬಂದು ಶರಣಾಗುವಂತೆ ಕುಮಾರಸ್ವಾಮಿ ಕಟ್ಟಪ್ಪಣೆ ಮಾಡಿದ್ದಾರೆ. ಸ್ವಲ್ಪ ಡ್ಯಾಮೇಜ್ ಆಗಿರೋದು ನಿಜ. ಡ್ಯಾಮೇಜ್ ಮಾಡಿದ್ದಾರೆ. ಡ್ಯಾಮೇಜ್ ಮಾಡಲಿಕ್ಕೆ ಈ ಪ್ರಕರಣವನ್ನ ಇಷ್ಟು ದೊಡ್ಡ ಮಟ್ಟಕ್ಕೆ ಇವತ್ತು ಕ್ರೋಧೀಕರಿಸ್ಕೊಂಡಿರ್ತಕ್ಕಂಥದ್ದು. ಡ್ಯಾಮೇಜ್ ಮಾಡಬೇಕು ಅಂತಲೇ ಪಾಪ ಅದು ಇದರಲ್ಲಿ ಚರ್ಚೆ ಮಾಡಿಲ್ವ ದೂರವಾಣಿ ಕರೆನಲ್ಲಿ. ಇದೇ ವೇಳೆ 3 ವಿಚಾರಗಳನ್ನ ಪ್ರಸ್ತಾಪಿಸಿದ ಕುಮಾರಸ್ವಾಮಿ, ಇಲ್ಲಿದ್ದಾಗ್ಲೇ ನನ್ನ ಮತ್ತು ರೇವಣ್ಣನ ಸಂಪರ್ಕದಲ್ಲೂ ಇರ್ಲಿಲ್ಲ ಅಂದಿದ್ದಾರೆ. ಎರಡನೇದ್ದು, ಈಗ ವಿದೇಶಕ್ಕೇನಾದ್ರೂ ಹೋದ್ರೆ ಪ್ರಜ್ವಲ್ ರಕ್ಷಣೆಗೆ ಹೋಗಿದ್ದಾರೆ ಅಂತ ಸುದ್ದಿ ಹಬ್ಬಿಸ್ತಾರೆ. ಇದು ಯಾವ ಗ್ರಹಚಾರ ಅಂತ ಬೇಸರ ಹೊರಹಾಕಿದ್ರು. ಮೂರನೇದ್ದು, ಪ್ರಜ್ವಲ್ ಭಯ ಬಿದ್ದಿರಬಹುದು, ಅದಕ್ಕೆ ಬರ್ತಿಲ್ಲ ಅಂತ ಎಚ್ಡಿಕೆ ಹೊಸ ಕಾರಣ ಹೇಳಿದ್ದಾರೆ. ನಾನು ಈಗಾಗಲೇ ಅದಕ್ಕೆ ಮನವಿ ಮಾಡಿದ್ದು, ಈ ಒಂದು ತನಿಖೆಗೆ ಸಹಕಾರ ಕೊಟ್ಟು ನೀನ್ ತಪ್ಪು ಮಾಡಿಲ್ಲ ಅಂತಕ್ಕಂಥದ್ದು ನಿನ್ನಲ್ಲಿದ್ರೆ ಒಂದು ಪ್ರೂವ್ ಮಾಡ್ಕೊಳಪ್ಪ. ತಪ್ಪಾಗಿದ್ರೆ ಶಿಕ್ಷೆಗೆ ತಲೆಬಾಗು ಅಂತಲೇ ನಾನು ಹೇಳ್ತಾ ಇರೋದು. ಈಗ ನಾನೇನಾದರೂ ಎಲ್ಲಾದ್ರೂ ವಿದೇಶಿಗೆ ಹೋಗ್ಬಿಟ್ರಿ, ಈಗ ಅಯ್ಯೋ ಕುಮಾರಸ್ವಾಮಿ ಎಲ್ಲ ಅಡ್ಗೆ ಅವನಿಗೆಲ್ಲ ಸೇಫ್ ಮಾಡಕ್ ಹೋಗ್ಬಿಟ್ಟ ಅಂದ್ಬಿಡ್ತಾರೆ. ಈಗ ಇದು ಬೇರೆ ನಮ್ಮ ಕರ್ಮ. ಇದು ಒಟ್ಟಾರೆ ಪ್ರಜ್ವಲ್ ನಡೆ ಸರ್ಕಾರಕ್ಕಷ್ಟೇ ಅಲ್ಲ, ಕುಟುಂಬಕ್ಕೂ ಟೆನ್ಷನ್ ತಂದಿಟ್ಟಿದೆ. ಮೋಸ್ಟ್ಲಿ ಎಲೆಕ್ಷನ್ ರಿಸಲ್ಟ್ ನೋಡ್ಕೊಂಡು ಪ್ರಜ್ವಲ್ ರಿಟರ್ನ್ ಆಗ್ಬೋದು ಅನ್ನೋ ಮಾತಿದೆ.
ಮೈಸೂರಿನಿಂದ ರವಿ ಪಾಂಡವಪುರ ಜೊತೆ ಶಿವಪ್ರಸಾದ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.